Hi everyone, how are you all? Welcome to my YouTube channel Aradhya Homeo Clinic. This is Dr. Ambika, homeopathic practitioner. Today is a Women's Day, very special day. So I wish you a very happy Women's Day to all the women out there. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಂಬಿಕಾ ಹೋಮಿಯೋಪತಿಕ್ ಪ್ರಾಕ್ಟೀಷನರ್. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಆ್ಯಸಿಡಿಟಿ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಆ್ಯಸಿಡಿಟಿ ಏನಕ್ಕೆ ಚೂಸ್ ಮಾಡಿದ್ದೀನಿ ಅಂದರೆ ಇದು ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್. ನಾನು ದಿನಕ್ಕೆ ನನ್ನ ಪೇಷಂಟ್ಸ್ ಹತ್ರ ಆಲ್ಮೋಸ್ಟ್ ಲೈಕ್ 2 to 3 ಮೇಜರ್ ಪೇಷಂಟ್ಸ್ ನನ್ನ ಆ್ಯಸಿಡಿಟಿ ಪ್ರಾಬ್ಲಮ್ಗಾಗೆ ಬರ್ತಾರೆ. ಸೊ ಹಾಗಾಗಿ ಈ ಟಾಪಿಕ್ ಚೂಸ್ ಮಾಡಿದ್ದೀನಿ. ಆ್ಯಸಿಡಿಟಿ ಅಂದರೆ ಲೈಕ್ ಊಟ ಮಾಡಿದ ತಕ್ಷಣ ಕೆಲವೊಬ್ಬರಿಗೆ ಡೇಕರ್ಕಿ ಬರೋದು, ಹೊಟ್ಟೆ ತುಂಬ ಹೆವಿ ಅನಿಸೋದು. ಆ್ಯಸಿಡಿಟಿ ಏನಕ್ಕಾಗುತ್ತೆ ಮೊದಲಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ವೇಳೆ ನೀವು ತುಂಬ ಬ್ಯುಸಿ ವರ್ಕಿಂಗ್ ವುಮೆನ್ಸ್ ಅಥವಾ ಬ್ಯುಸಿ ಮೆನ್ಸ್ ಇದ್ದರೆ ಊಟ ನೀವು ಕರೆಕ್ಟಾಗಿ ಟೈಮ್ ಪ್ರಕಾರ ಮಾಡಲಿಲ್ಲ ಅಂದರೆ ಮೇಜರ್ ಆ್ಯಸಿಡಿಟಿ ಪ್ರಾಬ್ಲಮ್ ಆಗ್ಬೋದು. ಓಕೆ, ಸೊ ಹಾಗಾಗಿ ನಿಮ್ಮ ಮೀಲ್ಸು ಬ್ರೇಕ್ಫಾಸ್ಟ್ ಆಗಲಿ, ಲಂಚ್ ಆಗಲಿ ಆ್ಯಂಡ್ ಡಿನ್ನರ್ ಆಗಲಿ ಟೈಮ್ ಪ್ರಕಾರ 3 ಹೊತ್ತು ಪ್ರಾಪರಾಗಿ ತಿನ್ನಬೇಕು. ಸೊ ಅದರಲ್ಲಿ ಬ್ರೇಕ್ಫಾಸ್ಟ್ ಸ್ವಲ್ಪ ಹೆವಿ ಮಾಡಬೇಕು, ಲಂಚ್ ಸ್ವಲ್ಪ ಹೆವಿ ಮಾಡಬೇಕು, ಡಿನ್ನರ್ ಲೈಟಾಗಿ ಮಾಡಬೇಕು. ಡಿನ್ನರ್ ಆಲ್ಮೋಸ್ಟ್ ನೀವು ಲೈಕ್ ಬಿಫೋರ್ 8 to 8:30 PM ಒಳಗಾಗಿ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಈ ರೀತಿ ಕರೆಕ್ಟ್ ಪ್ರಾಪರ್ ಆಗಿ ನಿಮ್ಮದು ಫುಡ್ ಫಾಲೋ ಮಾಡಿದರೆ ಆ್ಯಂಡ್ ಡಯಟು ಫಾಲೋ ಮಾಡಿದರೆ ಯು ವಿಲ್ ಬಿ ಇನ್ ಲೈಕ್ ಆ್ಯಸಿಡಿಟಿ ಪ್ರಾಬ್ಲಮ್ ನಿಮ್ಮ ಹತ್ರ ಬರೋದೇ ಇಲ್ಲ. ಸೊ ಫುಡ್ ಪ್ರಾಪರಾಗಿ ತಿನ್ನೋಕ್ಕೆ ಕಾರಣ ಕೆಲವು ಜನ ತುಂಬ ಬ್ಯುಸಿ ಆಗಿರ್ತಾರೆ. ಸೊ ಹಾಗಾಗಿ ಅವರು ಊಟನೂ ಕರೆಕ್ಟ್ ಟೈಮಲ್ಲಿ ಮಾಡಲ್ಲ. ಸೊ ಆ್ಯಸಿಡಿಟಿ ಅವರಲ್ಲಿ ಜಾಸ್ತಿ ಆಗುತ್ತೆ. ಸೊ ಆ್ಯಂಡ್ ಇನ್ನೊಂದು ಏನಂದರೆ ಲೈಕ್ ಮೆಜಾರಿಟಿ ಲೈಕ್ 30+, 35+ ಏಜ್ ಇದ್ದವರು ಟೀ ಕಾಫಿ ಅಡಿಕ್ಟ್ ತುಂಬ ಇರ್ತಾರೆ. ಸೊ ಕಾಫಿ ಟೀ ಜಾಸ್ತಿ ಲೈಕ್ 3 to 4 times ತೊಗೊಳ್ತಾರೆ. ಸೊ ಅಂಥವರಲ್ಲಿ ಆ್ಯಸಿಡಿಟಿ ಪ್ರಾಬ್ಲಮ್ ತುಂಬಾ ಇರುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ಲೈಕ್ ತೂರ್ ದಾಲು ಮತ್ತು ಟೊಮ್ಯಾಟೊ ಈ ರೀತಿ ಫುಡ್ಸ್ಗಳನ್ನು ತಿನ್ನೋದ್ರಿಂದ ಕೂಡ ಆ್ಯಸಿಡಿಟಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇದು ಏನನ್ನು ನಾನು ಹೇಳ್ತಾ ಇದ್ದೀನಿ ಅದನ್ನು ನಾನು ಕಂಪ್ಲೀಟ್ ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇಲ್ಲ, ಲೈಕ್ ಮಿನಿಮೈಸ್ ಮಾಡ್ಕೋಬೇಕು. ಈಗ ಒಂದು ವೇಳೆ 4 ಟೈಮ್ ಕುಡಿತೀನಿ ಟೀ ಕಾಫಿ ಅಂದರೆ ಅವರು 1 ಟೈಮು ಇಲ್ಲ 2 times ಕೊಡೋದನ್ನ ಹ್ಯಾಬಿಟ್ ಮಾಡ್ಕೋಬೇಕು. ಆ್ಯಂಡ್ ಫುಡ್ ಕೂಡ ಲೈಕ್ ನೀವು 3 times ತುಂಬ ಹೆವಿಗೂ ತಿನ್ನಬಾರ್ದು, ತುಂಬ ಲೈಟಾಗೂ ತಿನ್ನಬಾರ್ದು. ಸೊ ಬ್ರೇಕ್ಫಾಸ್ಟ್ ಹೆವಿ ಇರಬೇಕು, ಲಂಚು ಕೂಡ ಹೆವಿ ಇರಬೇಕು, ಡಿನ್ನರ್ ಸ್ವಲ್ಪ ಲೈಟ್ ಆಗಿರಬೇಕು. ಸೊ ಈ ರೀತಿ ಫಾಲೋ ಮಾಡೋದ್ರಿಂದ ನಿಮಗೆ ಆ್ಯಸಿಡಿಟಿ ಪ್ರಾಬ್ಲಮ್ ಕೂಡ ಬರೋದಿಲ್ಲ. ಸೊ ಆ್ಯಂಡ್ ಇನ್ನೊಂದು ಏನಂದರೆ ಊಟ ಮಾಡಿದ ತಕ್ಷಣ ಮೇಡಮ್ ನಮಗೆ ಡೊರ್ಕೆ ಬರುತ್ತೆ ಮತ್ತು ಹೆವಿನೆಸ್ ಅನಿಸುತ್ತೆ, ಡೈಜೆಷನ್ ಆಗೋದಿಲ್ಲ, ಪ್ರಾಪರಾಗಿ ಡೈಜೆಷನ್ ಆಗೋದಿಲ್ಲ ಆ್ಯಂಡ್ ಮೋಷನ್ನು ಕೂಡ ಪ್ರಾಪರಾಗಿ ಆಗೋದಿಲ್ಲ. ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ತೊಗೊಂಡು ಬರ್ತಾರೆ. ಸೊ ಅವರಿಗೆ ನಾನು ಪ್ರಿಸ್ಕ್ರೈಬ್ ಮಾಡೋದು ಮೆಡಿಸಿನ್ಸು ಏನು ಕೊಟ್ಟಿದ್ದೀನಿ ತುಂಬಾ ಬೆಸ್ಟ್ ರಿಸಲ್ಟ್ ಬಂದಿದೆ. ಆಲ್ಮೋಸ್ಟ್ ಲೈಕ್ ಆ್ಯಸಿಡಿಟಿ ಪ್ರಾಬ್ಲಮ್ ಕಮ್ಮಿ ಆಗ್ತಾ ಇದೆ. ಲೈಕ್ ಇದು ಕೋರ್ಸ್ ಇರುತ್ತೆ ಹೋಮಿಯೋಪತಿಯಲ್ಲಿ ಅಲ್ವಾ. ಸೊ ಒಂದು 10 ದಿನ ತೊಗೊಂಡು ಬಿಡೋಂಗಿಲ್ಲ. ಸೊ ಕೋರ್ಸನ್ನ ಕಂಟಿನ್ಯೂ ಮಾಡಿಕೊಂಡು 3 months 6 months ನಿಮ್ಮ ಫಿಸಿಷಿಯನ್ ಹೆಂಗೆ ಹೇಳ್ತಾರೆ ಆ ರೀತಿ ತೊಗೊಂಡ್ರೆ ಆಲ್ಮೋಸ್ಟ್ ಅದು ರೂಟ್ ಕಾಸಿಂದ ಟ್ರೀಟ್ ಆಗುತ್ತೆ. ಸೊ ಹಾಗಾಗಿ ನಾನು ಆ್ಯಸಿಡಿಟಿಗೋಸ್ಕರ ಹೋಮಿಯೋಪತಿ ಮೆಡಿಸಿನ್ ಬೆಸ್ಟ್ ಮೆಡಿಸಿನ್ ನಾನು ತೊಗೊಂಡು ಬಂದಿದ್ದೀನಿ. ನಾನು ಯೂಶ್ವಲಿ ನನ್ನ ಪೇಷಂಟ್ಸಿಗೆ ಇದನ್ನೇ ಕೊಡ್ತೀನಿ. ಸೊ ಫಸ್ಟ್ ಇದು SBL ಕಂಪನಿದು. ಓಕೆ, ಇಲ್ಲಿ ಕಂಪ್ನಿ ನೇಮ್ ಇರುತ್ತೆ SBL ಕಂಪನಿ ಕಾಲ್ಮೇಕ್ ಸಿರಪ್ ಅಂತ. ಓಕೆ, ಕಾಲ್ಮೇಕ್ ಡೈಜೆಸ್ಟಿವ್ ಟಾನಿಕ್. ಓಕೆ, ಇಲ್ಲಿ ಇಂಡಿಕೇಷನಲ್ಲಿ ಬರೆದಿದ್ದಾರೆ ಕ್ಲಿಯರಾಗಿ. ಇಂಡೈಜೆಷನ್ ಇದ್ದರೆ, ಫ್ಲ್ಯಾಟುಲೆನ್ಸ್ ಇದ್ದರೆ, ಕಾನ್ಸ್ಟಿಪೇಷನ್ ಇದ್ದರೆ, ಇಟ್ ಕವರ್ಸ್ ಅ ವೈಡ್ ರೇಂಜ್ ಆಫ್ ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ಸ್. ಓಕೆ, ಏನೇ ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ಸ್ ಆಗಲಿ, ಎಲ್ಲ ರೀತಿಯ ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ಸ್, ಈವನ್ ಮೋಷನ್ನು ಕೂಡ ಪ್ರಾಪರ್ ಆಗ್ತಾ ಇಲ್ಲ ಅಂದರೆ ಈ ಸಿರಪ್ ಬೆಸ್ಟ್ ಇದೆ. ಓಕೆ, ಇಟ್ ಈಸ್ ಅ ಕಾಲ್ಮೇಕ್ ಸಿರಪ್ ಡೈಜೆಸ್ಟಿವ್ ಟಾನಿಕ್. ಇಟ್ ಕವರ್ಸ್ ಅ ವೈಡ್ ರೇಂಜ್ ಆಫ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಸೊ ನಾನು ಇದನ್ನು ಕೊಡ್ತೀನಿ. ಸೊ ಇದು ಲೈಕ್ 5 to 10 ml 3 times a day ಬಿಫೋರ್ ಫುಡ್ ತೊಗೋಬೇಕು. ಲೈಕ್ 1/2 hour ಟು ಬಿಫೋರ್ ಫುಡ್ ತೊಗೋಬೇಕು. ಓಕೆ, ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನೆಕ್ಸ್ಟು ಇದ್ರ ಜೊತೆಗೆ ನಾನು ಒಂದು ಡೈಲ್ಯೂಷನ್ ಕೊಡ್ತೀನಿ, ಡೈಲ್ಯೂಷನ್ ಮೆಡಿಸಿನ್ ನಕ್ಸೋಮಿಕಾ ಅಂತ. ನಕ್ಸೋಮಿಕಾ ಇಸ್ ಬೆಸ್ಟ್ ಮೆಡಿಸಿನ್ ಫಾರ್ ಆಲ್ ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ಸ್. ಯೂಶ್ವಲಿ ಎಲ್ಲರೂ ಅಂತಾರೆ ಇದು ಮೇಲ್ಸಲ್ಲಿ ಕೊಡಬೇಕು ಅಂತ, ಬಟ್ ಅಲ್ಲ, ಮೇಲ್ ಆಗಲಿ ಫಿಮೇಲ್ ಆಗಲಿ ಯು ಕ್ಯಾನ್ ಗಿವ್ ದಿಸ್ ನಕ್ಸೋಮಿಕಾ ಮೆಡಿಸಿನ್ ಟು ಎನಿವನ್ ಹೂ ಇಸ್ ಸಫರಿಂಗ್ ಫ್ರಮ್ ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ಸ್. ಓಕೆ, ಸೊ ಈ ಮೆಡಿಸಿನ್ ಹೆಂಗೆ ಕೊಡ್ತೀನಿ ಅಂದರೆ ಲೈಕ್ ಖಾಲಿ ಎಂಟಿ ಬಾಟಲ್ 30 ml ಅಥವಾ 60 ml ಅಲ್ಲಿ ಹಾಕಿ ಕೊಡ್ತೀನಿ. ಸೊ ಇದನ್ನು ಹೆಂಗೆ ತೊಗೋಬೇಕು ಅಂದರೆ 15 to 20 drops 10 ml ಆಫ್ ವಾಟ್ರಲ್ಲಿ, ಲುಕ್ ವಾಮ್ ವಾಟರ್ ಆಗಲಿ ಅಥವಾ ನಾರ್ಮಲ್ ವಾಟರ್ ಆಗಲಿ ಯಾವುದೇ ರೀತಿಯ ವಾಟರ್ 10 ml ಇರಬೇಕು. 8 to 10 ml ಅಲ್ಲಿ ಒಂದು 15 to 20 drops ಹಾಕ್ಕೊಂಡು
ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೊಗೋಬೇಕು. ಇದು ಕೂಡ ಬಿಫೋರ್ ಫುಡ್ ತೊಗೋಬೇಕು. ಓಕೆ, ಸೊ ಇದು ಬಿಫೋರ್ ಫುಡ್ಡು, ಇದನ್ನು ಬಿಫೋರ್ ಫುಡ್ ತೊಗೋಬೇಕು. ನೆಕ್ಸ್ಟ್ ಅದ್ರ ಜೊತೆಗೆ ಇದು ಬಯೋ ಇಂಡಿಯಾ ಕಂಪನಿದು, ಓಕೆ, ಆ್ಯಸಿಡಿಟಿ ಟ್ಯಾಬ್ಲೆಟ್ ಅಂತ. ಸೊ ಲೇಬಲ್ ಇಲ್ಲ, ಬಟ್ ಇದು ಬಯೋ ಇಂಡಿಯಾ ಕಂಪನಿದಿದೆ. ಸೊ ಆ್ಯಸಿಡಿಟಿ ಟ್ಯಾಬ್ಲೆಟ್ ಅಂತ ಬರುತ್ತೆ, ಅದನ್ನು ತುಂಬ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಸೊ ಹಾಗಾಗಿ ಇದು ಅರ್ಲಿ ಮಾರ್ನಿಂಗ್, ನಾನು ಇದನ್ನು ಟ್ಯಾಬ್ಲೆಟ್ ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ತೊಗೋಕ್ಕೆ ಹೇಳ್ತೀನಿ. ಓಕೆ, 2 ಟ್ಯಾಬ್ಲೆಟ್ಸ್ ತೊಗೋಕ್ಕೆ ಹೇಳ್ತೀನಿ. 2 ಟ್ಯಾಬ್ಲೆಟ್ಸ್ ಅರ್ಲಿ ಮಾರ್ನಿಂಗ್ ತೊಗೋಬೇಕು ಬಿಫೋರ್ ಬ್ರೇಕ್ಫಾಸ್ಟ್. ಸೊ ಇದು 3 ಟೈಮ್ ತೊಗೋಬೋದು, ಇದು 1 ಟೈಮ್ ತೊಗೋಕ್ಕೆ ಹೇಳ್ತೀನಿ. ಸೊ ಈ 3 ಸೆಟ್ ಆಫ್ ಮೆಡಿಸಿನ್ ನಾನು ಕೋರ್ಸ್ ಆಗಿ ತೊಗೊಳಕ್ಕೆ ಹೇಳ್ತೀನಿ. ಅಟ್ಲೀಸ್ಟ್ ಒಂದು 3 to 6 months. ತುಂಬಾ ಲೈಕ್ ಕ್ರಾನಿಕ್ ಟೈಮಿಂದ, ಲೈಕ್ ತುಂಬ ವರ್ಷಗಳಿಂದ ಇದೆ ಇದು ಆ್ಯಸಿಡಿಟಿ ಪ್ರಾಬ್ಲಮ್ಮು, ಅವಾಗವಾಗ ಆಗ್ತಾ ಇರುತ್ತೆ, ರೀಕರೆಂಟ್ ಆಗ್ತಾ ಇರುತ್ತೆ. ಅಂಥವರಿಗೆಲ್ಲ ನಾನು 3 months ಅದು ಮಿನಿಮಮ್ ಸಜೆಸ್ಟ್ ಮಾಡ್ತೀನಿ. ಸೊ ಅಕ್ಯೂಟ್ ಕಂಡೀಷನಲ್ಲಿದೆ, ಇನ್ನೂ 15 days ಆಯಿತು, ಇಲ್ಲ 20 days ಆಯಿತು, ಈಗೀಗ ರೀಸೆಂಟಾಗಿ ಸ್ಟಾರ್ಟ್ ಆಗಿದೆ ಅಂದರೆ ನಾನು ಆಲ್ಮೋಸ್ಟ್ 1 month ಆದರೂ ತೊಗೊಳಕ್ಕೆ ಹೇಳ್ತೀನಿ. ಸೊ ಇನ್ ಕೇಸ್ ಇದು ಒನ್ ಆಫ್ ದ ಹ್ಯಾಬಿಟ್ ಮಾಡ್ಕೋಬೇಕು ಆ್ಯಸಿಡಿಟಿ ಟ್ಯಾಬ್ಲೆಟ್ ತೊಗೊಳ್ಳೋದು. ಬಿಕಾಸ್ ಏನೇ ಆಗಲಿ ನಾರ್ಮಲ್ ನಾವು ಊಟ ಅದು ಮಾಡಿದ್ರೆ ಸ್ವಲ್ಪ ಎದೆ ಉರಿಯೋದು, ಬರ್ನಿಂಗ್ ಸೆನ್ಸೇಷನ್ ಆಗೋದು, ಒಂದು ಹೊಟ್ಟೆಯಲ್ಲಿ ಹೆವಿನೆಸ್ ಆಗೋದು, ಆ್ಯಂಡ್ ಗ್ಯಾಸ್ ಕೂಡ ಪ್ರಾಪರಾಗಿ ರಿಲೀಸ್ ಆಗ್ತಾ ಇರಲಿಲ್ಲ. ಸೊ ಆ ರೀತಿ ಎಲ್ಲ ಕಂಡೀಷನೆಲ್ಲ ತೊಗೋಬೇಕಾಗಿರುತ್ತೆ. ಸೊ ಹಾಗಾಗಿ ನಾರ್ಮಲ್ ರುಟೀನಾಗಿ ತೊಗೊಳಕ್ಕೆ ಹೇಳ್ತೀನಿ. ಅಟ್ಲೀಸ್ಟ್ 1 month ಆದರೂ, ಯಾರು ತೊಗೊಳಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಅವ್ರು ಅಟ್ಲೀಸ್ಟ್ 1 month ಆದರೂ ತೊಗೊಳ್ಬೇಕು. ಸೊ ಈ ರೀತಿ ತೊಗೊಂಡ್ರೆ ನಿಮ್ಮ ಆ್ಯಸಿಡಿಟಿ ಪ್ರಾಬ್ಲಮ್ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಸೊ ತುಂಬಾ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತೀನಿ. ಸೊ ಇದೇ ರೀತಿ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಇಷ್ಟು ಹೇಳಿ ಈ ವಿಡಿಯೋದಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಯು ಆಲ್. ನಮಸ್ಕಾರ.